ಒಂದು ಕಡೆ ಮೈಸೂರಿನಲ್ಲಿ ದಸರಾ ಸಂಭ್ರಮದ ನಡುವೆ ಮಹಿಷ ಮಂಡಲೋತ್ಸವವನ್ನು ಚಾಮುಂಡಿ ಬೆಟ್ಟದಲ್ಲಿ ಮಾಡಲಾಗ್ತಾ ಇದೆ. ದಸರಾ ಹಬ್ಬದ ಸಂಭ್ರಮದ ನಡುವೆ ಇದೊಂದು ಆತಂಕ. ಚಾಮುಂಡಿ ಬೆಟ್ಟದಲ್ಲಿ ಮಹಿಷ ಮಂಡಲೋತ್ಸವ ಆಚರಣೆ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಇವತ್ತು ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಮಧ್ಯಾಹ್ನದವರೆಗೂ ನಾಡದೇವತೆ ದರ್ಶನಕ್ಕೆ ಇವತ್ತು ಅವಕಾಶ ಇಲ್ಲ. ನಾಳೆ ಬೆಳಗ್ಗೆ ತನಕ ನಿಷೇಧಾಜ್ಞೆಯನ್ನು 144 ಸೆಕ್ಷನ್ ಕೂಡ ಹಾಕ್ಕೊಂಡಿದ್ದಾರೆ. ಯಾಕೆ ಅಂದರೆ ಪ್ರತಿ ವರ್ಷ ಈ ಮಹಿಷ ಮಂಡಲೋತ್ಸವ ವಿವಾದನೆ. ಬಿಜೆಪಿಯವರು ಅಪೋಸ್ ಮಾಡ್ತಾರೆ, ಈ ಎಡಪಂಥೀಯ ಚಿಂತಕರು ಇದನ್ನು ಮಾಡಲೇಬೇಕು ಅಂತ ಹೊರಟಿದ್ದಾರೆ. ಬಿಜೆಪಿ ಗೌರ್ನಮೆಂಟ್ ಇದ್ದಾಗ ಅಂತೂ ದೊಡ್ಡ ಗಲಾಟೆನೇ ಆಗ್ತಿತ್ತು. ಈಗ ಸರ್ಕಾರ ಇದ್ರ ಬಗ್ಗೆ ಏನು ಮಾತಾಡ್ತಿಲ್ಲ. ಹಾಗಾಗಿ ಅದೇನೋ ಮಹಿಷಾಸುರನ ಸ್ಟ್ಯಾಚ್ಯೂ ಇದೆಯಲ್ಲ, ಅದಕ್ಕೆ ಪುಷ್ಪಾರ್ಚನೆ ಮಾಡ್ತಾರಂತೆ, ಮಹಿಷ ಮಂಡಲೋತ್ಸವ ಅಂತ. ಆ್ಯಕ್ಚುಲಿ ಇವತ್ತು ಬಿಜೆಪಿಯವರು ಚಾಮುಂಡಿ ಬೆಟ್ಟ ಚಲೋ ಇಟ್ಕೊಂಡಿದ್ರು, ಬಟ್ ಏನೋ ವಾಪಸ್ ತಗೊಂಡಿದ್ದಾರೆ. ಪ್ರತಾಪ್ ಸಿಂಹ ಅವರೆಲ್ಲ ಹೇಳಿದ್ದಾರೆ, ನಮಗೆ ಜಿಲ್ಲಾಡಳಿತದ ಮೇಲೆ ನಂಬಿಕೆ ಇದೆ, ಇದಕ್ಕೆಲ್ಲ ಅವಕಾಶ ಕೊಡಲ್ಲ ಅಂತ ನೋಡೋಣ ಏನಾಗುತ್ತೆ ಅಂತ. ಒಂದು ರೀತಿ ಈಗ ಸದ್ಯಕ್ಕಂತೂ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ ಇವತ್ತು. ಮೈಸೂರಿನಲ್ಲಿ ಕೆಲವು ಪ್ರಗತಿಪರ ಸಂಘಟನೆಗಳು ಮಹಿಷ ಮಂಡಲೋತ್ಸವವನ್ನು ಹಮ್ಮಿಕೊಂಡು ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಮಹಿಷಾಸುರನ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಬೇಕು ಎನ್ನುವಂಥದ್ದು ನಿರ್ಧಾರವನ್ನು ಮಾಡಿದರು. ಅದಕ್ಕೆ ಕೌಂಟರ್ ಆಗಿ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಚಾಮುಂಡಿ ಛಲವನ್ನು ಕೂಡ ಹಮ್ಮಿಕೊಂಡಿದ್ದರು. ಈ ಕಾರಣಕ್ಕೋಸ್ಕರವಾಗಿ ಮೈಸೂರು ನಗರ ಪೊಲೀಸ್ ಆಯುಕ್ತರು ಚಾಮುಂಡಿ ಬೆಟ್ಟದಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದಾರೆ. ಹಾಗಾಗಿ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಿಷೇಧಾಜ್ಞೆ ಇದೆ. ಹಾಗಾಗಿ ಸಾರ್ವಜನಿಕರಿಗೆ ಈ ಒಂದು ಚಾಮುಂಡಿ ಬೆಟ್ಟಕ್ಕೆ ಪ್ರವೇಶ ಇರೋದಿಲ್ಲ. ಹೀಗಾಗಿ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಅಂದರೆ ತಾವರೆಕಟ್ಟೆಯ ಬಳಿಯಲ್ಲೇ ಬಿಗಿ ಪೊಲೀಸ್ ಬಂದೋಬಸ್ತ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸಂಪೂರ್ಣವಾಗಿ ಪೊಲೀಸರ ನಿಯೋಜನೆಯೂ ಕೂಡ ಆಗಿದೆ. ಚಾಮುಂಡಿ ಬೆಟ್ಟದ ಮೇಲೆ ಇರುವಂತಹ ಮಹಿಷಾಸುರನ ಪ್ರತಿಮೆಗೆ ಪ್ರಗತಿಪರ ಸಂಘಟನೆಗಳು ಪುಷ್ಪಾರ್ಚನೆ ಮಾಡ್ತೇವೆ ಅನ್ನುವಂಥದ್ದನ್ನು ಹಮ್ಮಿಕೊಂಡಿದ್ರು. ಅದಕ್ಕೆ ಕೌಂಟರ್ ಆಗಿ ಮಾಜಿ ಸಂಸದ ಪ್ರತಾಪ್ ಸಿಂಹ, ನಾನು ಯಾವುದೇ ಕಾರಣಕ್ಕೂ ಕೂಡ ಮಹಿಷಾಸುರನಿಗೆ ಪುಷ್ಪಾರ್ಚನೆ ಮಾಡೋದಕ್ಕೆ ಬಿಡೋದಿಲ್ಲ, ಅಲ್ಲಿ ತಾಯಿ ಚಾಮುಂಡಿಗೆ ಅವರು ಅವಮಾನ ಮಾಡ್ತಾರೆ ಅನ್ನುವಂತಹ ಮಾತನ್ನು ಹೇಳಿ ಚಾಮುಂಡಿ ಛಲವನ್ನು ಕೂಡ ಹಮ್ಮಿಕೊಂಡಿದ್ರು. ಹೀಗಾಗಿ ಸಂಘರ್ಷ ಉಂಟಾಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿದೆ. ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ. ಹೀಗಾಗಿ ಸಾರ್ವಜನಿಕರಿಗೆ ಚಾಮುಂಡಿ ಬೆಟ್ಟಕ್ಕೆ ಪ್ರವೇಶವನ್ನು ಕೂಡ ನಿಷೇಧವನ್ನು ಮಾಡಲಾಗಿದೆ. ಕೇಳಿ ದಸರಾದ ಹೊಸ್ತಿಲಲ್ಲಿ ಮೈಸೂರಿದೆ. ಇವತ್ತಿನ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಇವತ್ತು ಕೇಳಿ ಭಾನುವಾರ ಅಪಾರ ಸಂಖ್ಯೆಯ ಪ್ರವಾಸಿಗರು ಬರ್ತಾರೆ. ಆದರೆ ಎಲ್ಲಿ ಮೇಲೆ 2 ಕಡೆಯವರು ಅಂದರೆ ಒಂದು ಕಡೆಯಲ್ಲಿ ಮಹಿಷ ಮಂಡಲೋತ್ಸವ ಮಾಡುವಂಥವ್ರು, ಮತ್ತೊಂದು ಕಡೆಯಲ್ಲಿ ಮಹಿಷ ಮಂಡಲೋತ್ಸವವನ್ನು ವಿರೋಧ ಮಾಡುವವರು ಇಬ್ಬರು ಕೂಡ ಸೇರಿದರೆ ಎಲ್ಲಿ ಸಂಘರ್ಷ ಉಂಟಾಗಿ ಅದು ದಸರಾದ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಈ ನಿಷೇಧಾಜ್ಞೆಯನ್ನು ಮಾಡಿ ಸಾರ್ವಜನಿಕರ ಪ್ರವೇಶಕ್ಕೂ ಕೂಡ ನಿಷೇಧವನ್ನು ಮಾಡಿದ್ದಾರೆ. ಚಾಮುಂಡಿ ತಾಯಿಯ ದರ್ಶನ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಇರೋದಿಲ್ಲ. ಇವತ್ತು 6 ಗಂಟೆಯಿಂದ ನಾಳೆ ಬೆಳಿಗ್ಗೆ ತನಕ ಚಾಮುಂಡಿ ತಾಯಿಯ ದರ್ಶನವೂ ಕೂಡ ಇರೋದಿಲ್ಲ ಮತ್ತು ಸಾರ್ವಜನಿಕರಿಗೆ ಪ್ರವೇಶವೂ ಕೂಡ ಇರೋದಿಲ್ಲ. ಕಳೆದ 3 ವರ್ಷಗಳಿಂದಲೂ ಕೂಡ ಮೈಸೂರಿನಲ್ಲಿ ದಸರಾದ ಹೊಸ್ತಿಲಲ್ಲಿ ಇಂತಹದ್ದೊಂದು ಘಟನೆ ನಡೀತಾ ಇದೆ. ಇಂಥ ಒಂದು ಸಂಘರ್ಷಕ್ಕೆ ದಾರಿ ಆಗ್ತಾ ಇರುವಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ. ಯಾಕಂದರೆ ದಸರಾ ಸಂದರ್ಭ ಅದರಲ್ಲೂ ಕೇಳಿ ಇವತ್ತು ಭಾನುವಾರ ಅಪಾರ ಸಂಖ್ಯೆಯ ಪ್ರವಾಸಿಗರು ಬಂದಿರ್ತಾರೆ, ತಾಯಿ ದರ್ಶನಕ್ಕೂ ಕೂಡ ಬಂದಿರ್ತಾರೆ. ಆದರೆ ಪೊಲೀಸರಿಗೂ ಕೂಡ ಅನಿವಾರ್ಯತೆ, ಮೇಲೆ ಸಂಘರ್ಷ ಉಂಟಾಗ್ಬಿಟ್ರೆ ಅದರ ಎಫೆಕ್ಟ್ ಭಾಳ ದೊಡ್ಡದಾಗಿರುತ್ತೆ. ಈ ಕಾರಣಕ್ಕೋಸ್ಕರವಾಗಿ ಇವತ್ತು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಿಷೇಧಾಜ್ಞೆ ಇದೆ, ಸಾರ್ವಜನಿಕರಿಗೆ ಪ್ರವೇಶವಿಲ್ಲ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.